friends, there are a few prepositions which usually confuse us. Let us look at these confusions and how to use them properly. The prepositions which often confuse us are below and under, above and over, to and for, by and with, in and into, on and onto, off and off, beside and besides, in and on. Let us look at these one by one. ಯಾವಾಗ below ಅಂತ ಯೂಸ್ ಮಾಡಬೇಕು, ಯಾವಾಗ under ಅಂತ ಯೂಸ್ ಮಾಡಬೇಕು. Under is usually used when we have influence of something over the other. ಒಂದು ಘಟಕದ ಪ್ರಭಾವ ಇನ್ನೊಂದು ಘಟಕದ ಮೇಲೆ ಇದ್ದಾಗ we usually use the preposition under. ಈ ಪ್ರಭಾವ ಬೇರೆ ಬೇರೆ ತರಹದ್ದು ಇರಬಹುದು. ಅಂಡರ್ ದಿ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೇವೆ, ಪ್ರಭಾವದ ಕೆಳಗಡೆ. ಈ ಪ್ರಭಾವ even it might be in the form of just shadow. Suppose you are standing and there is a shadow of cloud above your head, over your head. We usually say, use the word under. I gave you the example, cat is sitting under the table. ಅಂದರೆ ಇದರ ಛಾಯೆಯಲ್ಲಿ, ಇದರ ನೆರಳಿನಲ್ಲಿ ಅದು ಇದೆ. ಅಕಸ್ಮಾತ್ ಇದು ಬಿದ್ದರೆ ಆ ಬೆಕ್ಕಿಗೆ ಹೊಡೆತ ಬೀಳ್ತದೆ, ಅಂದರೆ ಇದರ ಪ್ರಭಾವದಲ್ಲಿ ಅದು ಇದೆ. ಈ ಥರ ಇದ್ದಾಗ ವಿ ಯೂಸ್ ಅಂಡರ್. ಅಂಡರ್ ಅಂದ್ರೂ ಕೂಡ ಕೆಳಗಡೆ, ಬಿಲೋ ಅಂತಂದ್ರೂ ಕೂಡ ಕೆಳಗಡೆ. ಬಟ್ ದ ಸಿಚುವೇಶನ್ಸ್ ಡಿಫರ್ ವೆನ್ ವಿ ಯೂಸ್ ದೀಸ್ ಪ್ರಪೋಸಿಷನ್ಸ್. ಬಿಲೋ ದ ಮಾರ್ಕ್ ಅಂತೇವೆ. ಸೊ ಯೂಶ್ವಲಿ ಏನಾಗ್ತದಂತಂದರೆ ಅಂಡರ್ ಅಂತ ಹೇಳುವಾಗ there will be usually a 3-dimensional object or influence above us. ಅದು ವ್ಯಕ್ತಿ ಅಥವಾ ವ್ಯಕ್ತಿ ಇದ್ದಾಗ ಇನ್ಫ್ಲೂಯೆನ್ಸ್ ಅನ್ಬೋದು, ಪರಿಣಾಮ. ಆದರೆ ಛಾಯೆ, ನೆರಳಿನಲ್ಲಿ ಒಂದು ವಸ್ತುವಿನ ಕೆಳಗಡೆ ಅನ್ನುವಾಗ there is some kind of a space under which we are living. ಆ ಥರ ಇದ್ದಾಗ we use under. Now these examples or these situations will be more clear to you when you actually start using the sentences, and you see we need a lot of practice to understand prepositions. There are so many tips which I will give you during the lessons. Tip number 1 is you practice the prepositions, start using them, and then you will come to know the differences. And at the same time you got to read some simple books, simple sentences, so that you will understand when to use which preposition. Below ಅಂತ ಯಾವಾಗ ಬಳಸ್ತೇವೆ? Below ಅಂತಂದ್ರೂ ಕೂಡ ಕೆಳಗಡೆ. But below, the term is usually used when you are referring to some height. Height ಬಗ್ಗೆ ಹೇಳುವಾಗ ಅದರ ಛಾಯೆಯಲ್ಲಿ ನೀವು ಇರೋದಿಲ್ಲ. Below the danger level. ಒಂದು ಯಾವುದೋ ಒಂದು ಮಟ್ಟ, ಲೆವೆಲ್ ಅಥವಾ ಹೈಟ್ ಕುರಿತು ಹೇಳುವಾಗ ಒಂದರಕ್ಕಿಂತ ಇನ್ನೊಂದು ಕೆಳಗಡೆ ಇದ್ದಾಗ ಆವಾಗ ನಾವು ಅಂಡರ್ ಅಂತ ಯೂಸ್ ಮಾಡೋದಿಲ್ಲ, ಬಟ್ ವಿ ಯೂಸ್ ಬಿಲೋ. ಬಿಲೋ ದ ಮಾರ್ಕ್, ಬಿಲೋ ದ ಡೇಂಜರ್ ಲೈನ್, ಬಿಲೋ ದ ಫ್ಲಡ್ ಲೆವೆಲ್, ಫ್ಲಡ್ ಲಿಮಿಟ್. ಈ ಥರ ನಾವು ವರ್ಡ್ಸ್ಗಳನ್ನು ಬಳಸ್ತೇವೆ. ಬಿಲೋ, ಬಿಲೋ ದ ರೆಕಾರ್ಡ್ಸ್ ಅಂದರೆ ಒಂದು ವಿ ಆರ್ ಮೆಜರಿಂಗ್ ಸಮಥಿಂಗ್. ಅಳೆಯುವಾಗ ಯೂಶ್ವಲಿ ವಿ ಮೆಜರ್ ಇನ್ ಅ ಲೀನಿಯರ್ ಮೋಷನ್. 1 2 3 4 5 ಈ ಥರ ಸ್ಟೆಪ್ಸ್ ಇರ್ತವೆ. ಆ ಥರ ಮೆಜರ್ ಮಾಡುವಾಗ ಯಾವುದು ಕೆಳಮಟ್ಟದಲ್ಲಿರ್ತದೋ ಮೆಜರ್ ಮಾಡುವಾಗ ಅದು ಇಟ್ ಈಸ್ ಆಲ್ವೇಸ್ ಬಿಲೋ, ಆ್ಯಂಡ್ ದಿ ಅಪೋಸಿಟ್ ಆಫ್ ಬಿಲೋ ಈಸ್ ಅಬವ್, ಅಬವ್ ದಿ ಸಿ ಲೆವೆಲ್. ಫಾರ್ ಎಕ್ಸಾಂಪಲ್, ದೇರ್ ಆರ್ ಹಿಲ್ ಸ್ಟೇಷನ್ಸ್. ಯೂಶ್ವಲಿ ವಿ used to read in geography textbooks. Mount Everest is 8,848 meters above sea level. We don't say over here. Over, we don't use the word over sea level, but we use above sea level. The dam is above the danger line. Above, below and above are both opposite words. ಯಾವಾಗ ಓವರ್ ಅಂತ ಬಳಸಬೇಕು, ಯಾವಾಗ ಅಬವ್ ಅಂತ ಬಳಸಬೇಕು. It is the similar case as we saw in below and under. ಅಂಡರ್ ಅನ್ನೋದು ಒಂದು 3-dimensional ಸ್ಪೇಸಿನ ಪ್ರಭಾವದ ಒಳಗಡೆ ನಾವು ಬಂದಾಗ ವಿ ಯೂಸ್
under the influence, under the table, under the roof, and we use over in the similar fashion. ನಮ್ಮಕ್ಕಿಂತ ಯಾವುದೋ ಒಂದು ವಸ್ತು ಮೇಲ್ಗಡೆ ಇದ್ದಾಗ ಅದರ ಪ್ರಭಾವದ ಕೆಳಗೆ ನಾವಿದ್ದಾಗ ಆ ವಸ್ತುವಿಗೆ ನಾವು ರೆಫರ್ ಮಾಡಿ ದ ಫ್ಲೋರ್ ಈಸ್ ಓವರ್ ಮೈ ಹೆಡ್, ದ ಸೀಲಿಂಗ್ ಈಸ್ ಓವರ್ ಮೈ ಹೆಡ್, ಈ ಥರ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್, ವಿ ಆಫನ್ ಗೆಟ್ ಕನ್ಫ್ಯೂಸ್ಡ್ ವೆನ್ ಟು ಯೂಸ್ ಟು ಆ್ಯಂಡ್ ವೆನ್ ಟು ಯೂಸ್ ಫಾರ್. ಫಾರ್ ಎಕ್ಸಾಂಪಲ್, ನಾವು ಇಟ್ ಡಿಪೆಂಡ್ಸ್ ಆನ್ ಮೆನಿ ಗ್ರಾಮೆಟಿಕಲ್ ಯೂಸೇಜಸ್ ಆ್ಯಸ್ ವೆಲ್. ನಾವು ಸೆಂಟೆನ್ಸ್ನ ಯಾವ ಥರ ಮಾಡ್ತೇವೆ ಅದ್ರ ಮೇಲೆ ಇದು ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಐ ಗೋ ಟು ಕ್ಲಾಸ್, ಐ ಗೋ ಫಾರ್ ಅ ಕ್ಲಾಸ್, ಬೋತ್ ಆರ್ ಕರೆಕ್ಟ್. ಐ ಗೋ ಟು ಕ್ಲಾಸ್, ಐ ಗೋ ಫಾರ್ ಅ ಕ್ಲಾಸ್. ಬಟ್ ದ ಸಟಲ್ ಡಿಫರೆನ್ಸ್, ಸಣ್ಣ ಏನು ವ್ಯತ್ಯಾಸ ಇದೆ ಅದು ಇಲ್ಲಿ. ಟು ಅಂತಂದರೆ ಯೂಶ್ವಲಿ ವಿ ಲೊಕೇಟ್ ಸಮಥಿಂಗ್, ಅದೊಂದು ಜಾಗಕ್ಕೆ ನಾವು ಹೋಗ್ತಾ ಇದ್ದಾಗ ಟು. ಐ ಗೋ ಟು ಕಾಲೇಜ್, ಐ ಗೋ ಟು ಯೂನಿವರ್ಸಿಟಿ, ಐ ಗೋ ಟು ದ ಕ್ಲಾಸ್ ಅಂದರೆ ಆ ರೂಮಿಗೆ ಹೋಗೋದು ಟು ಅಂತ ಬಳಸ್ತೇವೆ. ಯಾವುದರ ಸಲುವಾಗಿ ಹೋಗ್ತೇವೆ, ಐ ಗೋ ಫಾರ್ ಅ ಕ್ಲಾಸ್, ಐ ಗೋ ಫಾರ್ ಅ ಲೆಕ್ಚರ್. ಅಲ್ಲಿ ಆಗುವಂಥ ಒಂದು ಕ್ಲಾಸ್ ರೂಮ್ನಲ್ಲಿ ಆಗುವಂಥ ಚಟುವಟಿಕೆ ಏನಿದೆ, ಲೆಕ್ಚರ್, ಅದನ್ನು ಕೇಳೋ ಸಲುವಾಗಿ ನಾನು ಹೋಗ್ತೇನೆ ಅಂದಾಗ ವಿ ಯೂಸ್ ಫಾರ್. ಐ ಗೋ ಟು ದ ಕಾಲೇಜ್ ಫಾರ್ ಮೈ classes. There is another situation when we get confused when to use to and for. Preposition to is used as with some negative shade and for comes with a positive shade. For example, the sentence like I did something to my friend. In this sentence I used the preposition to. This usually means I have done something negative ವಿತ್ ಮೈ ಫ್ರೆಂಡ್. ನನ್ನ ಫ್ರೆಂಡಿಗೆ ನಾನು ಏನೋ ಮಾಡಿದ್ದೇನೆ ಈ ಸೆಂಟೆನ್ಸ್ ನೋಡಿ, ಆಮೇಲೆ ನನ್ನ ಫ್ರೆಂಡ್ ಸಲುವಾಗಿ ನಾನೇನೋ ಮಾಡಿದ್ದೇನೆ ಈ ಸೆಂಟೆನ್ಸ್ ನೋಡಿ, ವಿಚ್ ಈಸ್ ಪಾಸಿಟಿವ್ ಹಿಯರ್. ದ ಸೆಕೆಂಡ್ ಒನ್ ಈಸ್ ಪಾಸಿಟಿವ್. ನನ್ನ ಫ್ರೆಂಡ್ ಸಲುವಾಗಿ ನಾನೇನೋ ಮಾಡಿದ್ದೇನೆ ಅಂತಂದರೆ ಯೂಶ್ವಲಿ ವಿ ಹ್ಯಾವ್ ಅ ಪಾಸಿಟಿವ್ ಮೀನಿಂಗ್ ದೇರ್. ಇನ್ ದ ಸಿಮಿಲರ್ ವೇ, ಐ ಡಿಡ್ ಸಮಥಿಂಗ್ ಟು ಮೈ ಫ್ರೆಂಡ್ ವಿಲ್ ಬಿ ಅ ಲಿಟಲ್ ನೆಗೆಟಿವ್. ಐ ಡಿಡ್ ಸಮಥಿಂಗ್ ಫಾರ್ ಮೈ ಫ್ರೆಂಡ್ ವಿಲ್ ಬಿ ಪಾಸಿಟಿವ್. ಫಾರ್ often tells the purpose. I go to college, I go there for attending lectures. I go to college for attending my lectures. Again, to infinitive anta ಒಂದು ವರ್ಬ್ದು ಯೂಸೇಜ್ ಇದೆ. The same sentence, for example, I go to college for attending the classes. This is also correct. I go to college to attend the classes. This is also correct. Now I just changed the verb pattern here. In the first sentence I used I go to college for attending the classes. ಇಲ್ಲಿ ಅಟೆಂಡ್ ಈ ಶಬ್ದದ ಮುಂದೆ ING ಅಂತ ಮಾಡಿದಾಗ ಅದು ಜಿರಂಡ್ ಅಂತ ಕ್ಯಾಟಗರೈಸ್ ಆಗ್ತದೆ. ಜಿರಂಡನ್ನ ನಾವು ಯೂಸ್ ಮಾಡುವಾಗ ಅದರ ಹಿಂದ್ಗಡೆ ಫಾರ್ ಅಂತ ಬಳಸ್ತೇವೆ. ಐ ಗೋ ದೇರ್ ಫಾರ್ ಅಟೆಂಡಿಂಗ್ ಅ ಪ್ರೋಗ್ರಾಮ್. ಆ ಜಿರಂಡನ್ನು ತೆಗೆದುಬಿಡಿ, ING ತೆಗೆದುಬಿಡಿ, ಬರೀ ಒಂದು ವರ್ಬ್ ಬಿಡಿ, then it will have the preposition to before it. I go there to attend a lecture, I go there to attend a function, I go there to attend a program. Then we have another pair of confusing prepositions, by and with. By ಯಾವಾಗ ಯೂಸ್ ಮಾಡೋದು, with ಯಾವಾಗ ಯೂಸ್ ಮಾಡೋದು, sometimes we get confused. I write by pen ಅನ್ನೋದು, I write with pen ಅನ್ನೋದು, the work is done with my friend ಅನ್ನೋದು, the work is done by my friend ಅನ್ನೋದು. ರಿಮೆಂಬರ್ ದಿಸ್ ವೆರಿ ಈಸಿಲಿ. ಯಾವುದೋ ಒಂದು ವ್ಯಕ್ತಿಯ ಜೊತೆಗೆ ನಾವು ಕೂಡಿ ಕೆಲಸ ಮಾಡುವಾಗ ವಿತ್ ಅಂತ ಬಳಸ್ತೇವೆ. ಯಾವುದೋ ಒಂದು ವಸ್ತುವಿನ ಸಹಾಯದಿಂದ, ನಾವು ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್, ವಿತ್ ದಿ ಹೆಲ್ಪ್ ಆಫ್ ಸಮ್ ಟೂಲ್, ವಿತ್ ದಿ ಹೆಲ್ಪ್ ಆಫ್ ಸಮಥಿಂಗ್. ಫಾರ್ ಎಕ್ಸಾಂಪಲ್, ದಿಸ್ ಟೇಬಲ್ ಈಸ್ ಕವರ್ಡ್ ವಿತ್ ಎ ಕ್ಲಾತ್. ಈ ಟೇಬಲ್ ಈ ವಸ್ತ್ರದ ಸಹಾಯದಿಂದ ಮುಚ್ಚಲ್ಪಟ್ಟಿದೆ. ದ ರೂಮ್ ಈಸ್ ಲಿಟ್ ವಿತ್ ಲ್ಯಾಂಪ್ಸ್. ಇಲ್ಲಿ ದ ಲ್ಯಾಂಪ್ಸ್, ದ ಕ್ಲಾತ್ ಈಸ್ ಯೂಸ್ಡ್ ಆಸ್ ಅ ಟೂಲ್ ಟು ಡೂ ಸಮ್ ವರ್ಕ್. ದಿಸ್ ಕ್ಲಾತ್ ಈಸ್ ಡೂಯಿಂಗ್ ದ ವರ್ಕ್ ಆಫ್ ಕವರಿಂಗ್ ದ ಹೋಲ್ ಟೇಬಲ್. ಸೊ ವಾಟ್ ಐ ಯೂಸ್ ಹಿಯರ್, ದ ಟೇಬಲ್ ಈಸ್ ಕವರ್ಡ್ ವಿತ್ ಎ ಕ್ಲಾತ್. ದ ಟೇಬಲ್ ಈಸ್ ಕವರ್ಡ್ ವಿತ್ ಕ್ಲಾತ್ ಬೈ ಮೈ ಫ್ರೆಂಡ್ ಅಂದಾಗ ಆ ನನ್ನ ಫ್ರೆಂಡ್ ಬಂದು ಈ ಕ್ಲಾತನ್ನು ಹಾಕಿದ. ವ್ಯಕ್ತಿ ಇದ್ದಾಗ ಬೈ, ವಸ್ತುವಿನ ಸಹಾಯದಿಂದ ನಾವು ಏನಾದರೂ ಮಾಡುವಾಗ ವಿತ್. ಐ ಈಟ್ ವಿತ್ ಅ ಸ್ಪೂನ್,
I eat ice cream with a spoon. Here you don't use the word by. I eat by spoon illa. I eat with the help of spoon. ಒಂದು ಟೂಲ್ ಇದೆ, ವಸ್ತು ಇದೆ, ಅದರ ಸಹಾಯದಿಂದ ನಾವು ಮಾಡ್ತೇವೆ. ಆವಾಗ with should be used, and when someone is doing some work and we are supposed to give credits to that person, we say by. All right, so don't get confused when you are using these prepositions. With and by are different. I chew with my teeth. In and onto, ಇದನ್ನು ಯಾವಾಗ ಬಳಸಬೇಕು, ಯಾವಾಗ ಇನ್ ಬಳಸಬೇಕು, ಯಾವಾಗ ಇಂಟು ಬಳಸಬೇಕು. ಇಂಟು ಯೂಶ್ವಲಿ ಇಂಡಿಕೇಟ್ಸ್ ಆ್ಯಕ್ಷನ್. ಹೊರಗಿಂದ ಒಳಗಡೆ ಬನ್ನಿ, ಒಳಗಡೆಗೆ ಬನ್ನಿ ಅಂತ ಹೇಳುವಾಗ ಇಂಟು. ಸಿಮಿಲರ್ ಈಸ್ ಆನ್ ಟು. ಆಲ್ರೆಡಿ ಸಮಥಿಂಗ್ ಇಸ್ ದೇರ್ ವಿದಿನ್ ಅ ರೂಮ್. ಒಂದು ರೂಮ್ನಲ್ಲಿ ಯಾವುದೋ ಒಂದು ವಸ್ತು ಇದೆ, ಅಥವಾ ಒಂದು ಸಪೋಸ್ ಒಂದು ಕಂಪ್ಯೂಟರ್ನಲ್ಲಿ ಒಂದು ಫೈಲ್ ಇದೆ, ಆಲ್ರೆಡಿ ಇದೆ. ಆವಾಗ ವಿ ಯೂಸ್ ಇನ್, ಓನ್ಲಿ ಇನ್. ಟ್ರಾನ್ಸ್ಲೇಷನ್ ಮಾಡುವಾಗ, ಭಾಷಾಂತರ ಮಾಡುವಾಗ ಇಂಗ್ಲೀಷ್ನಿಂದ ಕನ್ನಡದಲ್ಲಿ ಭಾಷಾಂತರ ಮಾಡಿ. ಟ್ರಾನ್ಸ್ಲೇಟ್ ಫ್ರಮ್ ಇಂಗ್ಲೀಷ್ ಇಂಟು ಕನ್ನಡ. ದೇರ್ ಈಸ್ ಅ ಪ್ರೊಸೆಸ್ ಇನ್ವಾಲ್ವ್ಡ್. ಈ ಪ್ರೊಸೆಸ್ ಬಂದಾಗ ಇಂಟು, ಮತ್ತು ಇಫ್ ಸಮಥಿಂಗ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಸಮ್ವೇರ್ ದೆನ್ ವಿ ಯೂಸ್ ಇನ್. ಅದೇ ಥರ ಆನ್ ಮತ್ತು ಆನ್ ಟು. ಆನ್ ಅಂದರೆ ಮೇಲೆ, ಆನ್ ಟು ಅಂದರೆ ಮೇಲೆ ಹೋಗೋ ಪ್ರೊಸೆಸ್ ಇದ್ದಾಗ. ಐ ಕ್ಲೈಂಬ್ಡ್ ಆನ್ ಟು ಎ ಟ್ರೀ. ನೌ ದೆರ್ ಈಸ್ ಅನದರ್ ಸೆಟ್ ಆಫ್ ಕನ್ಫ್ಯೂಸಿಂಗ್ ಪ್ರಪೋಸಿಷನ್ಸ್, ವೆನ್ ಟು ಯೂಸ್ ಓ ಎಫ್ ಆ್ಯಂಡ್ ವೆನ್ ಟು ಯೂಸ್ ಓ ಡಬಲ್ ಎಫ್. ಓ ಎಫ್ ಅಂತ ಬಂದಾಗ, ಸಿಂಗಲ್ ಎಫ್ ಇದ್ದಾಗ ಯೂಶ್ವಲಿ ವಿ ಟೆಲ್ ಅಬೌಟ್ ಬಿಲಾಂಗಿಂಗ್. ದಿಸ್ ಈಸ್ ಬಿಲಾಂಗಿಂಗ್ ಟು ಸಮ್ ಒನ್. ಓ ಡಬಲ್ ಎಫ್ ಅಂದಾಗ ಸೆಪರೇಷನ್, ಆಫ್, ಥ್ರೋ ಆಫ್, ಜಂಪ್ ಆಫ್, ಫ್ಲೈ ಆಫ್, ಟೇಕ್ ಆಫ್. ಆಫ್ ಈಸ್ ಸೆಪರೇಷನ್. ಓ ಡಬಲ್ ಎಫ್. ಸ್ವಿಚ್ ಆಫ್, ಸ್ವಿಚ್ ಆನ್. ಈ ಸ್ವಿಚ್ ಆಫ್ ಅನ್ನೋ ಶಬ್ದದಲ್ಲಿ ಓ ಡಬಲ್ ಎಫ್ ಯೂಸ್ ಮಾಡ್ತೇವೆ. ದೆನ್ ಬಿಸೈಡ್ ಆ್ಯಂಡ್ ಬಿಸೈಡ್ಸ್. ಬಿಸೈಡ್ಸ್ ಈಸ್ ಆಲ್ಸೋ ಅ ಪ್ರಪೋಸಿಷನ್, ಬಿಸೈಡ್ ಈಸ್ ಆಲ್ಸೋ ಅ ಪ್ರಪೋಸಿಷನ್, ಬಟ್ ಬೋತ್ ಮೀನ್ ವೆರಿ ಡಿಫ್ರೆಂಟ್ ಥಿಂಗ್ಸ್. ಬಿಸೈಡ್ ಅಂತಂದರೆ ಪಕ್ಕದಲ್ಲಿ, ಬಿಸೈಡ್ಸ್ ಅಂತಂದರೆ ನಾವು ಹೇಳ್ತೇವಲ್ಲ ಇದರೊಟ್ಟಿಗೆ ಅದು ಕೂಡ ಇದೆ. ಈ ಥರ ಇದ್ದಾಗ, along with this work I am doing extra work, ಈ ಥರ ಹೇಳುವಾಗ ಬಿಸೈಡ್ಸ್. ಬಿಸೈಡ್ಸ್ ಟಾಕಿಂಗ್ ಟು ಮೈ ಫ್ರೆಂಡ್, ಐ ಟಾಕ್ ಟು ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಆಸ್ ವೆಲ್. ಮತ್ತು ಇನ್ ಆ್ಯಂಡ್ ಆನ್. ನಾವು ದಿಸ್ ಡಿಫರೆನ್ಸ್ ಈಸ್ ವೆರಿ ಕ್ಲಿಯರ್. ಇನ್ ಆ್ಯಂಡ್ ಆನ್ usually they don't confuse you, but there are some situations, there are some sentences where you might get confused with these prepositions in and on. For example, I travel in a car, I travel in a taxi, I travel in a cab. Now look at these three sentences. I travel in a taxi, I travel in a car, I go in a cab. ಅದೇ ಥರ ಇನ್ನೊಂದು ಪ್ರಸಂಗ ಇದೆ. I travel on bus or in bus. I travel on plane or in plane. I travel on train or in train. This is very confusing. Okay, why is it confusing? You see, actually logically speaking, all these are vehicles. If it is bike, if it is two-wheeler, you are sitting on the bike, right? There is no confusion. But sometimes I have heard people saying I travel on bus, I travel on train. ಇದು ಯಾವ ಥರ ಇರ್ಬೋದು? ನೀವು ಟ್ರೈನ್ ಮೇಲೆ ಕೂತ್ಕೊಂಡಂತೂ ಪ್ರವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಗಾಳಿ ಬರ್ತದೆ, ಬಿದ್ದು ಹೋಗ್ತೇವೆ. ಇದು ಯಾವ ಥರ ಡಿಫ್ರೆನ್ಸ್ ಇದೆ ಅಂತಂದರೆ, ನಾವು ಒಳಗಡೆ ಕೂತ್ಕೊಂಡಾಗೂ ಕೂಡ ಬಸ್, ಟ್ರೈನ್ ಮತ್ತು ಏರೋಪ್ಲೇನ್ ಇದ್ದಾಗ ಆರ್ ಶಿಪ್ ಇದ್ದಾಗ ವಿ ಯೂಸ್ ದ ಪ್ರೆಪೋಸಿಷನ್ ಆನ್. ಯಾಕೆ ಈ ಥರ ಅಂತಂದರೆ, ವೆನ್ ವಿ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್, it is a convention that we should use on, because there are so many other passengers who will be with you. Anta prasangadalli ನಾವು we use the preposition on when we are using public transport like bus, train, ship or an aeroplane. But car is your private vehicle, so you can say I am traveling in a car. These are some of the confusing prepositions. Now I'll just look at these prepositions of locations, when to use in, at, on, when we can skip prepositions. Now there is this list. In
the bed, on the bed ಇಲ್ಲ, on the bed ಕೂಡ ಬರ್ತದೆ, in bed, in the bedroom, not on the bedroom, in the car, in the class or in class, in library or in the library, in school, at school ಕೂಡ ಬರ್ತದೆ. ಅದೇ ಥರ on the bed, on the ceiling, on the floor, on the horse, on the bike, on the plane and on the train. Public transport vehicles we usually use on. There are some sentences where we can skip the usage of prepositions. For example, there are words like downstairs, upstairs, downtown, inside, outside, upstairs, uptown, home. These are the words where you can skip the usage of prepositions. Thank you.